ದೈನಂದಿನ ಯೂಸ್ ಆಗುವಂತಹ 10 ಕನ್ನಡ ಸೆಂಟೆನ್ಸ್ ಇದ್ದು ರಿಯಲ್ ಇಂಗ್ಲೀಷ್ ನೇಟಿವ್ ಸ್ಪೀಕರ್ ಯೂಸ್ ಮಾಡುವಂತಹ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೊಟ್ಟಿದ್ದೀನಿ. ಜನರಲಿ ಕ್ಷಮಿಸಿ, ಇಲ್ಲಿ ಯಾರಾದರೂ ಕುಳಿತಿದ್ದಾರೆ ಎಂಬುದನ್ನು ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ, ಈಸ್ ಎನಿ ಒನ್ ಸಿಟಿಂಗ್ ಹಿಯರ್ ಅಂತ ಕೇಳ್ತೀವಿ. ಆದರೆ ರಿಯಲ್ ಇಂಗ್ಲೀಷು ನೇಟಿವ್ ಸ್ಪೀಕರ್ ಯೂಸ್ ಮಾಡುವ ಶೈಲಿ ಯಾವ ಥರ ಇದೆ ಅಂತ ಹೇಳಿದರೆ ಎಕ್ಸ್ಕ್ಯೂಸ್ ಮೀ, ಈಸ್ ದ ಸೀಟ್ ಟೇಕನ್, ಈಸ್ ದಿಸ್ ಸೀಟ್ ಟೇಕನ್ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಯಾರಾದರೂ ಕುಳಿತಿದ್ದಾರೆಯೇ? ಅದಕ್ಕೆ ಆನ್ಸರ್ ಏನು? ಇಲ್ಲ, ಖಂಡಿತವಾಗಿಯೂ ಇಲ್ಲ, ನೀವಿಲ್ಲಿ ಕುಳಿತುಕೊಳ್ಳಬಹುದು. ನೋ, ನೋಟ್ ಎಟ್ ಆಲ್, ಯು ಕ್ಯಾನ್ ಸಿಟ್ ಹಿಯರ್. ನಂಬರ್ 3, ಧನ್ಯವಾದಗಳು. ಇದು ತುಂಬ ಜನಸಂದಣಿ ಇದೆ ಅಲ್ವೇ? ಧನ್ಯವಾದಗಳು ನಾವೆಲ್ಲರೂ ಹೇಳ್ತೀವಿ ಥ್ಯಾಂಕ್ಸ್. ಇಟ್ಸ್ ಪ್ಯಾಕ್ ಟುಡೇ ಇಸ್ಂಟ್ ಇಟ್, ಇಟ್ಸ್ ಪ್ಯಾಕ್ಸ್ ಟುಡೇ ಇಸ್ಂಟ್ ಇಟ್. ಅಂದರೆ ಇದೇ ಜಾಗದಲ್ಲಿ ಜನರಲ್ ಇಂಗ್ಲೀಷಲ್ಲಿ ನಾವು ಇಟ್ಸ್ ಕ್ರೌಡೆಡ್ ಟುಡೇ, ಇಟ್ಸ್ ರಶ್ ಟುಡೇ ಇಸ್ಂಟ್ ಇಟ್ ಅಂತ ಹೇಳ್ಬೋದು. ನೇಟಿವ್ ಸ್ಪೀಕರ್ ಯೂಸ್ ಮಾಡೋದು ಇಟ್ಸ್ ಪ್ಯಾಕ್ ಟುಡೇ ಅಂತ ಹೇಳಿದ್ರೆ ಇವತ್ತು ಕಂಪ್ಲೀಟ್ ಜನಸಂದಣಿ ಇದೆ, ರಶ್ ಇದೆ ಅಂತ ಅರ್ಥ. ಹೌದು, ನಿಜವಾಗಿಯೂ ಇದೆ. ಯಾ, ಇಟ್ ರಿಯಲಿ ಈಸ್, ಇಟ್ ರಿಯಲಿ ಈಸ್, ಎಸ್ ಆಫ್ ಕೋರ್ಸ್ ಅಂತಲೂ ಹೇಳ್ಬೋದು. ನಿಮ್ಮ ಜಾಕೆಟ್ ನನಗೆ ತುಂಬ ಇಷ್ಟ ಆಯಿತು. ಐ ಲವ್ ಯು ಜಾಕೆಟ್, ಐ ಲವ್ ಯು ಜಾಕೆಟ್. ಓಕೆ, ಅದಕ್ಕೆ ಆನ್ಸರ್ ನೋಡಿ, ಥ್ಯಾಂಕ್ ಯು, ನಾನು ಇದನ್ನು ಇತ್ತೀಚೆಗಷ್ಟೇ ಖರೀದಿ ಮಾಡಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಜಸ್ಟ್ ಬಾರ್ ಇಟ್ ರೀಸೆಂಟ್ಲಿ, ಐ ಜಸ್ಟ್ ಬಾರ್ ಇಟ್ ರೀಸೆಂಟ್ಲಿ. ಬೈದು ಪಾಸ್ಟ್ ಆಗಿರುತ್ತೆ, ಬಾಟ್ ಅಂತ ಹೇಳ್ತೀವಿ. ಐ ಜಸ್ಟ್ ಬಾರ್ ಇಟ್ ರೀಸೆಂಟ್ಲಿ. ಪ್ರೊನೌನ್ಸಿಯೇಷನ್ ನೋಡ್ರಿ. ನಂಬರ್ 7th ಒನ್, ದ ಜಾಕೆಟ್ಸ್. ಆ ಜಾಕೆಟ್ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಜಾಕೆಟ್ ಹಾಕಿದ್ದೀರಲ್ಲ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ದ ಜಾಕೆಟ್ ಲುಕ್ಸ್ ಗ್ರೇಟ್ ಆನ್ ಯು, ದ ಜಾಕೆಟ್ ಲುಕ್ಸ್ ಗ್ರೇಟ್ ಆನ್ ಯು. ಓಕೆ, ಇದಕ್ಕೆ ಆನ್ಸರ್ ಏನು ಮಾಡ್ತೀವಿ? ಒಬ್ಬರು ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡಿದರೆ ಅದಕ್ಕೆ ನೇಟಿವ್ ಸ್ಪೀಕರ್ ಯೂಸ್ ಮಾಡುವಂತಹ ಪದ ಆಗುತ್ತೆ. ದಟ್ಸ್ ವೆರಿ ಕೈಂಡ್ ಆಫ್ ಯು ಟು ಸೇ, ದಟ್ಸ್ ವೆರಿ ಕೈಂಡ್ ಆಫ್ ಯು ಟು ಸೇ, ದಟ್ಸ್ ವೆರಿ ಕೈಂಡ್ ಆಫ್ ಯು ಟು ಸೇ ಅಂತ ಹೇಳಿದರೆ ನೀವು ಹೀಗೆ ಹೇಳಿದ್ದು ತುಂಬ ಸಂತೋಷವಾಯಿತು. ನಾವು ಥ್ಯಾಂಕ್ಸ್ ಬದಲಾಗಿ ನಾವೇನು ಮಾಡ್ತೀವಿ? ಯಾರಾದರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಸ್ಟೈಲಿಶ್ ಆಗಿ ನೇಟಿವ್ ಸ್ಪೀಕರ್ ಯೂಸ್ ಮಾಡುವ ಒಂದು ಪದ ಆಗಿರುತ್ತೆ. ದಟ್ಸ್ ವೆರಿ ಕೈಂಡ್ ಆಫ್ ಯು ಟು ಸೇ. ಓಕೆ, ನಂಬರ್ 9th ಒನ್, ಈ ಸ್ಥಳದಲ್ಲಿ ತುಂಬ ಒಳ್ಳೆಯ ವಾತಾವರಣ ಇದೆ. ದಿಸ್ ಪ್ಲೇಸ್ ಹ್ಯಾಸ್ ಅ ರಿಯಲಿ ನೈಸ್ ಅಟ್ಮಾಸ್ಫಿಯರ್ ಡಸಂಟ್ ಇಟ್? ಅಲ್ವೇ? ಅಟ್ಮಾಸ್ಫಿಯರ್ ಅಂತ ಹೇಳಿದರೆ ವಾತಾವರಣ ಅಂತ ಅರ್ಥ. ದ ಫೈನಲ್ 10th ಒನ್, ಹೌದು, ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ. ಎಸ್, ಐ ವಾಸ್ ಥಿಂಕಿಂಗ್ ದ ಸೇಮ್ ಥಿಂಗ್, ಐ ವಾಸ್ ಥಿಂಕಿಂಗ್ ದ ಸೇಮ್ ಥಿಂಗ್, ಐ ವಾಸ್ ಥಿಂಕಿಂಗ್ ದ ಸೇಮ್ ಥಿಂಗ್ ಅಂದರೆ ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಆಲ್ ದ ಬೆಸ್ಟ್.